ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಂಟರ್ನೆಟ್ ಟ್ರೇಡಿಂಗ್ ನಲ್ಲಿ ಬೆಸ್ಟ್ ಸ್ಟ್ರಾಟಜಿನ ಐಸಿಟಿ ಹೇಳ್ಕೊಡ್ತಿದ್ದೀನಿ. ಐಸಿಟಿ ಕಾನ್ಸೆಪ್ಟ್ ಅಂದ್ರೆ ಸ್ಮಾರ್ಟ್ ಮನಿ ಅಂತ. ದೊಡ್ಡ ಸಂಸ್ಥೆಗಳು, ಬ್ಯಾಂಕ್ ಆಗ್ಲಿ, ಇನ್ಸ್ಟಿಟ್ಯೂಷನ್ ಗಳಾಗ್ಲಿ ಯಾವ ರೀತಿ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡ್ತಾರೆ ಅನ್ನೋದು ತಿಳಿಸುತ್ತೆ. ನಮ್ ಸ್ಟ್ರಾಟಜಿಗೆ ಬೇಕಾಗಿರೋದು ಮೇನ್ 3 ಪಾಯಿಂಟ್ಸ್ ಇದೆ. ಫಸ್ಟ್ ಒನ್, ಲಿಕ್ವಿಡಿಟಿ. ಮಾರ್ಕೆಟ್ ಯಾವಾಗ್ಲೂ ರಿಟೇಲ್ ಟ್ರೇಡರ್ಸ್ ಗಳು ಒಟ್ಟು ಸ್ಟಾಪ್ ಲಾಸ್ ಅರ್ನ್ ಮಾಡ್ತಿರುತ್ತೆ. ಹೈ ಮತ್ತೆ ಲೋ ಇವೆರಡು ಸೈಡ್ ಕೂಡ ತುಂಬಾ ಲಿಕ್ವಿಡಿಟಿ ಇರುತ್ತೆ. ಸೆಕೆಂಡ್ ಒನ್, ಮಾರ್ಕೆಟ್ ಸ್ಟ್ರಕ್ಚರ್. ಮಾರ್ಕೆಟ್ ಬುಲಿಶ್ ಇದ್ರೆ ಹೈಯರ್ ಹೈ ಮತ್ತೆ ಹೈಯರ್ ಲೋ ಮಾಡುತ್ತೆ. ಮಾರ್ಕೆಟ್ ಬೇರಿಶ್ ಇದ್ರೆ ಲೋವರ್ ಲೋ ಮತ್ತೆ ಲೋವರ್ ಹೈ ಮಾಡುತ್ತೆ. ಸ್ಟ್ರಕ್ಚರ್ ಬ್ರೇಕ್ ಆದ್ಮೇಲೆ ಎಂಟ್ರಿ ಹುಡುಕ್ಬೇಕು. ಬ್ರೇಕ್ ಆದ ತಕ್ಷಣ ಎಂಟ್ರಿ ಮಾಡಬಾರ್ದು. FVG, ಫೇರ್ ವ್ಯಾಲ್ಯೂ ಗ್ಯಾಪ್ ಅಥವಾ ಇಂಬ್ಯಾಲೆನ್ಸ್ ಅಂತ. ಬಿಗ್ ಕ್ಯಾಂಡಲ್ ಮಧ್ಯೆ ಗ್ಯಾಪ್ ಉಳಿದಿರುತ್ತೆ. ಆ ಗ್ಯಾಪ್ ನಮ್ಗೆ FVG ತರ ಕಾಣಿಸುತ್ತೆ. ಪ್ರೈಸ್ ಸಾಮಾನ್ಯವಾಗಿ ಮತ್ತೆ ಆ ಗ್ಯಾಪ್ ನ ಫಿಲ್ ಮಾಡೋದಕ್ಕೆ ಬರುತ್ತೆ. ಅಲ್ಲೇ ನಮ್ಗೆ ಎಂಟ್ರಿ ಆಪರ್ಚುನಿಟಿ ಸಿಗೋದು. ಈಗ ಸಿಂಪಲ್ ಆಗಿ ICT ಮೇಲೆ ಇಂಟರ್ನೆಟ್ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಹೈಯರ್ ಟೈಮ್ ಫ್ರೇಮ್ ನಲ್ಲಿ 50 ಮಿನಿಟ್ 30 ಮಿನಿಟ್ ಅಲ್ಲಿ ಟ್ರೆಂಡ್ ನ ಫೈಂಡ್ ಔಟ್ ಮಾಡಿ. ಲಿಕ್ವಿಡಿಟಿ ಸ್ವೀಪ್ ಆಗಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಿ. ಮಾರ್ಕೆಟ್ ಸ್ಟ್ರಕ್ಚರ್ ನ ನೀಟ್ ಆಗಿ ಕ್ಲಿಯರ್ ಮಾಡ್ಕೋಬೇಕು. FVG ನಲ್ಲಿ ಎಂಟ್ರಿ ಪಂಚ್ ಮಾಡಬಹುದು. ಸ್ಟಾಪ್ ಲಾಸ್ ಆರ್ಡರ್ ಬ್ಲಾಕ್ ಕೆಳಗಡೆ ಇರುತ್ತೆ. ಟಾರ್ಗೆಟ್ ನೆಕ್ಸ್ಟ್ ಎಕ್ವಿಟಿ ಝೋನ್ ಇರುತ್ತೆ. ಒಂದ್ ಟ್ರೇಡ್ ನಲ್ಲಿ 1% ಮಾತ್ರ ರಿಸ್ಕ್ ಕೊಡಿ. ಓವರ್ ಟ್ರೇಡಿಂಗ್ ಮಾಡಬೇಡಿ, ಪ್ಲಸ್ ಎಮೋಷನಲ್ ಟ್ರೇಡಿಂಗ್ ಮಾಡಬೇಡಿ. ICT ಕಾನ್ಸೆಪ್ಟ್ ಅಂದ್ರೆ ಯಾವ್ದೇ ರೀತಿ ಇಂಡಿಕೇಟರ್ ಹಾಕೊಳ್ದಲೆ ಪ್ಯೂರ್ ಪ್ರೈಸಸ್ ನಲ್ಲಿ ಟ್ರೇಡ್ ಮಾಡೋದು. ನಿಮ್ಗೆ ICT ಕಲಿಯೋಕೆ ಇಷ್ಟ ಇದ್ರೆ ICT ಅಂತ ಕಮೆಂಟ್ ಮಾಡಿ. ಕೊನೆಯದಾಗಿ ಫಾಲೋ ಮಾಡೋದು ಮರಿಬೇಡಿ.